ಸಿದ್ದರಾಮಯ್ಯ ಅವರ ಅಹಿಂದ ರಾಜಕೀಯವು ಅರಸವರ ಸಾಮಾಜಿಕ ನ್ಯಾಯದ ತತ್ವಕ್ಕೆ ಆಧುನಿಕ ರೂಪ. ಬಜೆಟ್ಗಳ ಮೂಲಕ, ಯೋಜನೆಗಳ ಮೂಲಕ ಅವರು ಸಮಾಜದ ಕೆಳಪದರದ ಖರೀದಿ ಶಕ್ತಿಯನ್ನು ಹೆಚ್ಚಿಸಿ ಆರ್ಥಿಕ ಚಕ್ರವನ್ನು ಚಲನೆಯಲ್ಲಿಟ್ಟಿದ್ದಾರೆ. ಉತ್ತರ ಕರ್ನಾಟಕದಂತಹ ನಿರ್ಲಕ್ಷಿತ ಪ್ರದೇಶಗಳಿಗೆ ಹೆಚ್ಚಿನ ಪಾಲು ನೀಡುವ ಮೂಲಕ ಪ್ರಾದೇಶಿಕ ಅಸಮಾನತೆಯನ್ನು ಪ್ರಶ್ನಿಸಿದ್ದಾರೆ. ಇಬ್ಬರ ನಡುವಿನ ಮುಖ್ಯ ವ್ಯತ್ಯಾಸ ಇದೆ. ಅರಸವರು ವ್ಯವಸ್ಥೆಯನ್ನು ಬದಲಾಯಿಸಿದ್ರು, ಸಿದ್ದರಾಮಯ್ಯ ಅವರು ವ್ಯವಸ್ಥೆಯೊಳಗಡೆ ನಿಂತು ಜನರ ಬದುಕನ್ನು ಸುಧಾರಿಸುತ್ತಿದ್ದಾರೆ. ಒಬ್ಬರು ರಚನಾತ್ಮಕ ಕ್ರಾಂತಿಕಾರಿ, ಇನ್ನೊಬ್ಬರು ಕಲ್ಯಾಣ ರಾಜ್ಯದ ಶಿಲ್ಪಿ. ಹಲೋ, ನಮಸ್ಕಾರ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಸುದೀರ್ಘವಾಗಿ ಕರ್ನಾಟಕ ರಾಜ್ಯವನ್ನು ಆಳಿದ್ದಾರೆ, ಆಡಳಿತವನ್ನು ನಡೆಸಿದ್ದಾರೆ ಅನ್ನೋದು ಇವತ್ತಿನ ಸುದ್ದಿ. ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ ಮುಖ್ಯಮಂತ್ರಿಗಳಲ್ಲಿ ಮೊದಲ ಸ್ಥಾನಕ್ಕಿರೋದು ಸಂಖ್ಯಾತ್ಮಕ ದಾಖಲೆ ಮಾತ್ರ ಅಲ್ಲ, ಅದು ಜನಸಾಮಾನ್ಯರು ಒಪ್ಪಿಕೊಂಡ ಆಡಳಿತ ಮಾದರಿಯ ಮಾನ್ಯತೆ. ಬರೀ ಸಂಖ್ಯೆಗಳಲ್ಲಿ ನಾವು ಇಷ್ಟು ಕಾಲ ಆಳಿದ್ರು, ದಾಖಲೆ ನಿರ್ಮಿಸಿದ್ರು, ಇತಿಹಾಸದ ಪುಟಗಳಲ್ಲಿ ಇದನ್ನು ಮೆನ್ಷನ್ ಮಾಡಬೇಕು ಅಥವಾ ಮೆನ್ಷನ್ ಆಗ್ತದೆ, ಇಷ್ಟು ಮಾತ್ರ ಅಲ್ಲ. ಇಷ್ಟು ಕಾಲ ಅವರು ಈ ರಾಜ್ಯದಲ್ಲಿ ಆಡಳಿತ ನಡೆಸಿದ್ದಾರೆ ಅಂದರೆ ಅದು ಜನ ಒಪ್ಕೊಂಡಿದ್ದಾರೆ ಅವ್ರನ್ನ ಅಂತ. ಒಂದಿಷ್ಟು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ದೃಢವಾದ ನಿಲುವನ್ನು ಸಿದ್ದರಾಮಯ್ಯನವರು ತಗೋಬೇಕಾಗಿದೆ. ನೆಕ್ಸ್ಟ್ ಬಜೆಟ್ ಹೊತ್ತಿಗೆ ಈ ವಿಚಾರದಲ್ಲಿ ಅವರು ದೃಢವಾದ ನಿಲುವನ್ನು ತೆಗೆದುಕೊಳ್ಳಿ, ಹೋರಾಟಗಳಾಗ್ತಿದ್ದಾವೆ ಅಂತ ಹೇಳ್ತಾ, ನಾನು ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯ, ದೇವರಾಜ ಅರಸು ಅವರ ಸಾಮಾಜಿಕ ನ್ಯಾಯ ಎರಡೂ ಕೂಡ ಒಂದೇ. ವಿಭಿನ್ನ ಕಾಲಘಟ್ಟದಲ್ಲಿ ವಿಭಿನ್ನವಾದ ಬೇಡಿಕೆಗಳ ಹೊತ್ತಿನಲ್ಲಿ ಆಡಳಿತ ನಡೆಸಿದ ದಿಟ್ಟ ನಾಯಕರು ಅಂತ ಹೇಳ್ತೀನಿ. ನಿಮಗೆ ರೀಸೆಂಟಾಗಿ ಮುಖ್ಯಮಂತ್ರಿ ಗಾದಿಯ ಫೈಟ್ ಆಯಿತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಚರ್ಚೆ ಆಗೋದು ನಾವು ವಿಡಿಯೋ ಮಾಡಿದ್ದೆ. ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದಲ್ಲಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಒಬ್ಬ KPCC ಅಧ್ಯಕ್ಷರಾಗಿ ಭಾಳ ಶ್ರಮ ವಹಿಸಿದ್ದಾರೆ. ಅವರ ಮೇಕೆದಾಟು ಪಾದಯಾತ್ರೆ ಇರ್ಬೋದು, ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಕೆಲಸ ಕಾರ್ಯಗಳಿರ್ಬೋದು, ಮತ್ತು ಪಕ್ಷ ಸಂಘಟನೆ ಎಲ್ಲ ವಿಚಾರದಲ್ಲೂ ಡಿ ಕೆ ಶಿವಕುಮಾರ್ ಪರಿಶ್ರಮ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ ಅನ್ನುವಂಥ ಚರ್ಚೆ ಬಂದರೆ ನಿಸ್ಸಂಶಯವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು, ನೋ ಡೌಟ್ ಅಂತ ನಾನು ವಿಡಿಯೋ ಮಾಡಿದ್ದೆ. ಸಿದ್ದರಾಮಯ್ಯನವರನ್ನು ಬಲಿ ಕೊಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ ಅನ್ನೋ ಚರ್ಚೆ ಬಂದಿದ್ರೆ ನಾನು ಹೌದು, ಸಿದ್ದರಾಮಯ್ಯನವ್ರನ್ನ ಬಲಿ ಕೊಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾನೆ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂದರೆ ಸಿದ್ದರಾಮಯ್ಯನವರ ಆಶೀರ್ವಾದ ಬೇಕೇ ಬೇಕು. ಸಿದ್ದರಾಮಯ್ಯನವರನ್ನು ನಾಶ ಮಾಡಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಕನಸನ್ನು ಡಿ ಕೆ ಶಿವಕುಮಾರ್ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಕಾಣಕ್ಕಾಗಲ್ಲ. ಆದರೆ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಸಂಘಟಕ ಆಗಿ, ತನ್ನ ಪರಿಶ್ರಮಕ್ಕೆ ತಕ್ಕಂತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ ಅನ್ನೋ ಪ್ರಶ್ನೆ ಬಂದರೆ ಆಗಲೇಬೇಕು ಅನ್ನುವಂಥ ಮಾತನ್ನು ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಸಿದ್ದರಾಮಯ್ಯನವರ ನಂತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರಾದರೂ ಆಗಬೇಕು ಅಂದರೆ ಅದು ಡಿ ಕೆ ಶಿವಕುಮಾರ್ ಆಗಲಿ, ಅವರ ಪರಿಶ್ರಮಕ್ಕೆ ತಕ್ಕಂತೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಬಾಡಿ ಲ್ಯಾಂಗ್ವೇಜ್ ಬದಲಾಯಿಸ್ಕೊಳ್ಳೇಬೇಕಾಗ್ತದೆ. ತೀರಾ ಮೊನ್ನೆ ಈ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಕಾರ್ಯಕರ್ತರೇನೋ ಟಿಕೆಟ್ಗೆ ಅರ್ಜಿ ಹಾಕಬೇಕಾಗಿಲ್ಲ, ಅರ್ಜಿ ಹಾಕೋರೇ ಬೇರೆ. ಏನ್ರಿ ಇದು? ಮತ್ತು ಕಾರ್ಯಕರ್ತರೇನು ಮಣ್ಣು ತಿನ್ನಕ್ಕಿರೋದ ಇಲ್ಲಿ? ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ಶ್ರಮ ವಹಿಸಿ ಕೆಲಸ ಮಾಡಿ, ಮೊನ್ನೆ ರಾಜಶೇಖರ ಅಂತ ಹೇಳ್ಬಿಟ್ಟು ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಗಲಾಟೆ ಆಯಿತು. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಸತ್ತೋದ. ಸಾಯಕ್ ಕಾರ್ಯಕರ್ತರ ಗುಂಡೇಟು ತಿಂದು ಸಾಯೋದಕ್ಕೆ, ಜೈಲಿಗೆ ಹೋಗೋದಕ್ಕೆ, ಪಕ್ಷ ಕಟ್ಟೋದಕ್ಕೆ, ನಿಮ್ಮನ್ನು ಮೆರೆಸೋದಕ್ಕೆ ಕಾರ್ಯಕರ್ತರು ಅರ್ಜಿ ಹಾಕ್ಬಿಡಿ, ಹಾಕೋರೇ ಬೇರೆ. ಯಾರು ಇದು? ಯಾವ ಸಾಮಾಜಿಕ ನ್ಯಾಯ ಆಗ್ತದೆ? ಭಾಳ ವಿಚಿತ್ರ ಅನಿಸುತ್ತೆ. ನೀವು ಮುಖ್ಯಮಂತ್ರಿ ಆಗಲೇಬೇಕು ನಿಜ, ಆದರೆ ನಿಮ್ಮ ಈ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಕೆಲವು ಸಲ ಅದ್ಯಾವುದೋ ಅಪಾರ್ಟ್ಮೆಂಟ್ ಅವರು ಏನೋ ಸಮಸ್ಯೆಗಳು ಹೇಳ್ಕೊಂಡಾಗ, ಮೂಲಭೂತ ಸೌಕರ್ಯನೋ ಏನೋ ಬೇಡಿಕೆಗಳನ್ನು ಇಟ್ಟಾಗ ತಾವುಗಳು ನಾನು ಜೈಲಿಗೆ ಹೋಗಿ ಬಂದಿದ್ದು ಅಂತ ಹೇಳ್ತೀರಿ. ಅರೆ, ನೀವು ಜೈಲಿಗೆ ಹೋಗಿ ಬಂದರೆ ಏನು? ಅವ್ರ ಮನೆ ನೆಲೆಯಲ್ಲಿ ನೀರು ಬರ್ತದ? ಚರಂಡಿ ಕ್ಲೀನ್ ಆಗ್ತದ? ನೀವು ಜೈಲಿಗೆ ಹೋದ್ರೆ ಏನೋ, ಜೈಲಿಗೆ ಹೋಗಿಲ್ಲ ಅಂದ್ರೆ ಏನು? ಕೆಲವು ಸ್ಟೇಟ್ಮೆಂಟ್ಗಳು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬದಲಾವಣೆ ಆಗದೇ ಇದ್ದರೆ ನಿಮ್ಮನ್ನು ಬೆಂಬಲಿಸುವವರು ಕೂಡ ನಾಲಿಗೆಯನ್ನು ಕತ್ತರಿಸ್ಕೊಳ್ಬೇಕಾಗತ್ತೆ. ಯಾಕೆ ಬೆಂಬಲಿಸಿದ್ವಿ ಇವ್ರನ್ನ ಅಂತ. ಸಾಮಾಜಿಕ ನ್ಯಾಯ ಅಂತ ಬಂದಾಗ ಅರಸು ಮತ್ತು ಸಿದ್ದರಾಮಯ್ಯನವರಂತಹ ಮೇರು ನಾಯಕತ್ವದ ಬಗ್ಗೆ ಚರ್ಚೆ ಮಾಡಿದಾಗ ನಂತರ ಅವರ ಸ್ಥಾನಕ್ಕೆ ತಾವುಗಳು ಹೋಗಿ ಕುಳಿತುಕೊಳ್ತೀರಿ, ತಾವು ಈ ರಾಜ್ಯವನ್ನು ಆಳ್ತೀರಿ ಅಂತ ಅಂದಾಗ ಕಂಪೇರ್ ಮಾಡಿ ನಾವು ಮಾತಾಡಲೇಬೇಕಾಗ್ತದೆ.
ಸಾಮಾಜಿಕ ನ್ಯಾಯದಿಂದ ದೂರ ನಿಂತವನು ಆತ ಯಾವುದೇ ಕಾರಣಕ್ಕೂ ಜನನಾಯಕ ಆಗಕ್ಕೆ ಸಾಧ್ಯನೇ ಇಲ್ಲ. ವ್ಯಾಪಾರನೇ ವೃತ್ತಿ ಆದರೆ ನಿಮಗೆ ಟಿಕೆಟ್ ಬೇಕಾ, ಕಾಸು ಕೊಡಿ, ಇಲ್ಲ ಟಿಕೆಟ್ ಕೊಡಲ್ಲ. ಒಬ್ಬ ಬಡ ಕಾರ್ಯಕರ್ತ ಹಗಲು ರಾತ್ರಿ ಹೊಟ್ಟೆ ಬಟ್ಟೆಯನ್ನು ತ್ಯಾಗ ಮಾಡಿ ಮನೆ ಮಠವನ್ನು ಬಿಟ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಒದ್ದಾಡಿರ್ತಾನೆ. ಅವನು ರಾಜಕಾರಣದಲ್ಲಿ ಏನೊಂದು ಆಗಬೇಕು ಅಂತ ಕನಸ್ಕೊಂಡಿರ್ತಾನೆ. ಏನು ದೊಡ್ಡ ಮಟ್ಟಕ್ಕೆ ಇಲ್ಲ ಅಂದರೂ ಒಂದು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಏನಾದರೂ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಏನೋ ಸಿಗುತ್ತಾ ಅಂತ ಹೇಳ್ಬಿಟ್ಟು ಕಾತರದಿಂದ ಕಾಯ್ತಾ ಇರ್ತಾನೆ. ನೀ ದುಡ್ಡು ಕೊಟ್ಟರೆ ನಿಂಗೆ ಟಿಕೆಟ್ ಕೊಡ್ತೀನಿ, ನೀನು ದುಡ್ಡು ಕೊಟ್ಟರೆ ನಿಂಗೆ ಪೊಸಿಷನ್ ಕೊಡ್ತೀನಿ, ಇಲ್ಲ ಹತ್ರ ಬರಬೇಡ, ಅರ್ಜಿ ಹಾಕ್ಬೇಡ ಅಂದರೆ ಮತ್ತೆ ಕತೆ ಕಾಯಕ್ಕಿದಾನ, ಸಾಯಕ್ಕಿದಾನ ರಾಜಶೇಖರ್ ಅಂತರ. ಬಳ್ಳಾರಿಲ್ಲ ಆಯ್ತಲ್ಲ ಅದು. ಓಕೆ, ಇದೊಂದು ವಿಚಾರ ಬಂತು, ನಾನು ಹೇಳಬೇಕಾಯ್ತು, ಹೇಳಿದೆ. ಈಗ ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯ ಈ ಇಬ್ಬರು ನಾಯಕರ ಆಡಳಿತದ ಸಂದರ್ಭದಲ್ಲಿ ಯಾವ ರೀತಿಯ ಬೇಡಿಕೆ ಇತ್ತು, ಅದನ್ನು ಯಾವ ರೀತಿ ಪೂರೈಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರಿಬ್ಬರೂ ಕೂಡ ಸಾಮಾಜಿಕ ನ್ಯಾಯದ ಕವಲು ದಾರಿಯಲ್ಲಿ ನಡ್ಕೊಂಡು ಬಂದು ಒಂದೇ ಕಡೆ ಸೇರ್ತಾರೆ. ಸಾಮಾಜಿಕ ನ್ಯಾಯ ಇದೆ, ಇರೋದು ಸಮಾಜವಾದ ಇದೆ. ಆ ಕಾರಣಕ್ಕೆ ನಮಗೆ ಈ ನಾಯಕತ್ವ ಇಷ್ಟ ಆಗ್ತದೆ. ನಾನು ಆಗಲೇ ಹೇಳಿದ್ದೀನಿ, ಒಳ ಮೀಸಲಾತಿ ಸೇರಿದ ಹಾಗೆ ಒಂದಿಷ್ಟು ಬೇಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಹೋರಾಟಗಳಾಗ್ತಿದ್ದಾವೆ. ಈ ಸಲದ ಬಜೆಟ್ ಹೊತ್ತಿಗೆ ಅದನ್ನು ಸಿದ್ದರಾಮಯ್ಯನವರು ಈಡೇರಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಮತ್ತು ಕೋಮುವಾದಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾನ್ಸೆಪ್ಟ್ಗಳಲ್ಲಿ ದಿಟ್ಟವಾದ ನಿರ್ಧಾರವನ್ನು ತಗೋಬೇಕಾಗ್ತದೆ. ರಾಹುಲ್ ಗಾಂಧಿಯವರ ಆಶಯಗಳೇನಿದೆ ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಿದ್ದಾರೆ. ಅವ್ರು ಬಿಟ್ಟರೆ ಬೇರೆ ಟವಲ್ ಹಾಕೋರು ಯಾರು ಕೂಡ ನನಗೆ ಅಷ್ಟು ಕನ್ವಿನ್ಸ್ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಮತ್ತು ದೇವರಾಜ ಅರಸು ಅವರನ್ನು ಸಾಮಾಜಿಕ ನ್ಯಾಯದ ಎರಡು ಯುಗಗಳು ಅಂತ ಕರಿಬೋದು. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಕೆಲ ನಾಯಕರು ಅಧಿಕಾರಕ್ಕಾಗಿ ಮಾತ್ರ ಸ್ಮರಣೀಯ ಅಂತ ಅನಿಸೋದಿಲ್ಲ. ಅವರು ಸಮಾಜದ ದಿಕ್ಕನ್ನೇ ಬದಲಾಯಿಸಿದ ಕಾರಣಕ್ಕೆ ಇತಿಹಾಸವಾಗ್ತಾರೆ. ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯ ಅಂತಹ ಅಪರೂಪದ ನಾಯಕರು ಇಬ್ಬರು ವಿಭಿನ್ನ ಕಾಲಘಟ್ಟಗಳಲ್ಲಿ ಅಧಿಕಾರ ನಡೆಸಿದ್ರು. ಅವರ ರಾಜಕೀಯದ ಕೇಂದ್ರ ಬಿಂದು ಒಂದೇ ಆಗಿತ್ತು, ಅದೇ ಸಾಮಾಜಿಕ ನ್ಯಾಯ. ದೇವರಾಜ ಅರಸು ಅವರು ಆಡಳಿತಕ್ಕೆ ಬಂದ ಕಾಲದಲ್ಲಿ ಕರ್ನಾಟಕದ ಸಮಾಜವು ಗಟ್ಟಿಯಾದ ಜಾತಿ ಶ್ರೇಣಿಗಳಲ್ಲಿ ಸಿಕ್ಕಾಕೊಂಡಿತ್ತು. ಭೂಮಿ, ಅಧಿಕಾರ ಮತ್ತು ಅವಕಾಶಗಳು ಕೆಲವೇ ಪ್ರಬಲ ವರ್ಗಗಳ ಕೈಯಲ್ಲಿ ಸೀಮಿತವಾಗಿದ್ದವು. ಆ ಸಂದರ್ಭದಲ್ಲಿ ಅರಸು ಅವರು ಕೈಗೊಂಡ ಭೂ ಸುಧಾರಣೆ ಕಾಯ್ದೆ ಕೇವಲ ಕಾನೂನು ಕ್ರಮವಲ್ಲ, ಅದು ಸಾಮಾಜಿಕ ಕ್ರಾಂತಿಯಾಗಿತ್ತು. ಉಳುವವನಿಗೆ ಭೂಮಿ ಎಂಬ ಘೋಷಣೆ ಶತಮಾನಗಳ ಅನ್ಯಾಯವನ್ನು ಪ್ರಶ್ನಿಸಿದ ಧೈರ್ಯಶಾಲಿ ಘೋಷಣೆಯಾಗಿತ್ತು. ಹಾವ್ನೂರ್ ಆಯೋಗದ ಮೂಲಕ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಮೀಸಲಾತಿಯನ್ನು ಜಾರಿಗೆ ತಂದು ರಾಜಕೀಯವನ್ನು ಅರಮನೆಯಿಂದ ಹೊರತಂದು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಂದ ನಾಯಕ ದೇವರಾಜ ಅರಸು ಅವರ ಆಡಳಿತವು ಸಮಾಜದ ರಚನೆಯನ್ನು ಬದಲಾಯಿಸುವ ಕೆಲಸ ಮಾಡಿತು. ಅವರು ಕೇವಲ ಬಡವರಿಗೆ ನೆರವು ನೀಡಲಿಲ್ಲ, ಬಡತನದ ಮೂಲ ಕಾರಣಗಳನ್ನೇ ಹೊಡೆದುರುಳಿಸಿದರು. ಅಮಾನವೀಯ ಆಚರಣೆಗಳ ವಿರುದ್ಧ ಅವರ ಹೋರಾಟ ಮಾನವ ಘನತೆಯ ಪರವಾದ ಹೋರಾಟವಾಗಿತ್ತು. ಅವರು ಬಿತ್ತಿದ ಬೀಜಗಳು ಮುಂದಿನ ದಶಕಗಳಲ್ಲಿ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಬಲವಾದ ಬೇರುಗಳಾದವು. ಇತ್ತ ಸಿದ್ದರಾಮಯ್ಯ ಅವರು ಆಡಳಿತ ನಡೆಸುತ್ತಿರುವ ಕಾಲಘಟ್ಟ ವಿಭಿನ್ನವಾಗಿತ್ತು. ಇಂದು ಕರ್ನಾಟಕವು ಆರ್ಥಿಕವಾಗಿ ವಿಸ್ತಾರಗೊಂಡಿದೆ, ಆದರೆ ಅಸಮಾನತೆ ಇನ್ನೂ ಉಳಿದಿದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಆರಿಸಿಕೊಂಡ ಮಾರ್ಗ ನೇರ ಲಾಭಗಳ ಮೂಲಕ ಸಬಲೀಕರಣ. ಅನ್ನಭಾಗ್ಯ, ಇಂದಿರಾ ಕ್ಯಾಂಟೀನ್, ಗೃಹಲಕ್ಷ್ಮಿ, ಯುವನಿಧಿ ಮುಂತಾದ ಯೋಜನೆಗಳು ಸರ್ಕಾರದ ಶಕ್ತಿಯನ್ನು ನೇರವಾಗಿ ಜನರ ಕೈಗೆ ಒಪ್ಪಿಸುವ ಪ್ರಯತ್ನಗಳಾಗಿವೆ. ಇವು ದಾನವಲ್ಲ, ಬದುಕುವ ಹಕ್ಕಿನ ಅಂಗೀಕಾರ. ಸಿದ್ದರಾಮಯ್ಯ ಅವರ ಅಹಿಂದ ರಾಜಕೀಯವು ಅರಸು ಅವರ ಸಾಮಾಜಿಕ ನ್ಯಾಯದ ತತ್ವಕ್ಕೆ ಆಧುನಿಕ ರೂಪ. ಬಜೆಟ್ಗಳ ಮೂಲಕ, ಯೋಜನೆಗಳ ಮೂಲಕ ಅವರು ಸಮಾಜದ ಕೆಳಪದರದ ಖರೀದಿ ಶಕ್ತಿಯನ್ನು ಹೆಚ್ಚಿಸಿ ಆರ್ಥಿಕ ಚಕ್ರವನ್ನು ಚಾಲನೆಯಲ್ಲಿಟ್ಟಿದ್ದಾರೆ. ಉತ್ತರ ಕರ್ನಾಟಕದಂತಹ ನಿರ್ಲಕ್ಷಿತ ಪ್ರದೇಶಗಳಿಗೆ ಹೆಚ್ಚಿನ ಪಾಲು ನೀಡುವ ಮೂಲಕ ಪ್ರಾದೇಶಿಕ ಅಸಮಾನತೆಯನ್ನು ಪ್ರಶ್ನಿಸಿದ್ದಾರೆ. ಇಬ್ಬರ ನಡುವಿನ ಮುಖ್ಯ ವ್ಯತ್ಯಾಸ ಇದೆ. ಅರಸು ಅವರು ವ್ಯವಸ್ಥೆಯನ್ನು ಬದಲಾಯಿಸಿದ್ರು, ಸಿದ್ದರಾಮಯ್ಯ ಅವರು ವ್ಯವಸ್ಥೆಯೊಳಗಡೆ ನಿಂತು ಜನರ ಬದುಕನ್ನು ಸುಧಾರಿಸುತ್ತಿದ್ದಾರೆ. ಒಬ್ಬರು ರಚನಾತ್ಮಕ ಕ್ರಾಂತಿಕಾರಿ, ಇನ್ನೊಬ್ಬರು ಕಲ್ಯಾಣ ರಾಜ್ಯದ ಶಿಲ್ಪಿ. 2026 ಹೊತ್ತಿಗೆ ಅಂದರೆ ಇವತ್ತು ಅರಸು ಅವರ ದಾಖಲೆಯನ್ನು ಮೀರಿಸಿರೋದು ಕೇವಲ ಅಂಕಿಅಂಶ ಅಲ್ಲ, ಅದು ಒಂದು ರಾಜಕೀಯ ಪರಂಪರೆಯ ಮುಂದುವರಿಕೆ. ಅರಸು ಆರಂಭಿಸಿದ ಸಾಮಾಜಿಕ ನ್ಯಾಯದ ಪಯಣ ಇಂದಿನ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ಅವರ ಮೂಲಕ ಹೊಸ ರೂಪ ಪಡೆಯುತ್ತಿದೆ. ಇತಿಹಾಸವು ಈ ಇಬ್ಬರನ್ನ ಹೋಲಿಸಿ ನೋಡುವುದಕ್ಕಿಂತ ಒಂದು ದೀರ್ಘ ಸಾಮಾಜಿಕ ಚಳವಳಿಯ ಎರಡು ಹಂತಗಳು ಎಂದು ನೋಡಬೇಕು. ಅರಸು ಅವರ ಧೈರ್ಯವಿಲ್ಲದೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳು ಅಸಾಧ್ಯವಾಗುತ್ತಿದ್ವು. ಸಿದ್ದರಾಮಯ್ಯ ಅವರ ಯೋಜನೆಗಳಿಲ್ಲದೆ ಅರಸು ಅವರ ಕನಸುಗಳು ಇಂದಿನ ಪೀಳಿಗೆಗೆ ಸ್ಪರ್ಶಿಸದೆ ಉಳಿಯುತ್ತಿದ್ವು. ಕೊನೆಯಲ್ಲಿ ಒಂದೇ ಮಾತು, ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯ ಅಂದರೆ ಅದು ಒಂದು ಘೋಷಣೆ ಅಲ್ಲ, ಅದು ಒಂದು ನಿರಂತರ ಹೋರಾಟ. ಆ ಹೋರಾಟಕ್ಕೆ ದಿಕ್ಕು ತೋರಿಸಿದವರು ದೇವರಾಜ ಅರಸು. ಆ ದಿಕ್ಕಿನಲ್ಲಿ
ಕಾಲದ ಹೆಜ್ಜೆಗೂಡಿ ನಡೆಯುತ್ತಿರುವವರು ಸಿದ್ದರಾಮಯ್ಯ. ಇಬ್ಬರು ತಮ್ಮ ತಮ್ಮ ಕಾಲದ ಅಗತ್ಯಕ್ಕೆ ತಕ್ಕಂತೆ ಒಂದೇ ಕನಸನ್ನು ಜೀವಂತವಾಗಿಟ್ಟ ನಾಯಕರು. ಸದ್ಯಕ್ಕೆ ಇಷ್ಟು ಸಾಕು, ಇನ್ನೇನು ಎಕ್ಸ್ಪ್ಲೇನ್ ಮಾಡುವಂಥ ಅಗತ್ಯ ಇಲ್ಲ. ಅರಸೇನು, ಸಿದ್ದರಾಮಯ್ಯ ಏನು, ಅರಸ್ ಕಾಲದಲ್ಲಿ ಏನೆಲ್ಲ ಆಯಿತು, ಸಿದ್ದರಾಮಯ್ಯನವರ ಕಾಲದಲ್ಲಿ ಏನೆಲ್ಲ ಆಗ್ತಾ ಇದೆ, ಇವೆಲ್ಲದರ ಬಗ್ಗೆ ವಿಸ್ತಾರವಾದ ವಿವರಣೆಗಿಂತ ಸಾಮಾಜಿಕ ನ್ಯಾಯದ ಹರಿಕಾರರು ಇವರು. ಸ್ಫುಟವಾಗಿ ಇವರು ಏನೇನು ಮಾಡಿದ್ರು ಅಂತ ಹೇಳಿ ಮುಗಿಸೋದೇ ಉತ್ತಮ. ಜನಕ್ಕೆ ತುಂಬ ಪೇಷನ್ಸ್ ಇಲ್ಲ, ಮಾಹಿತಿಗಳು ಸಿಕ್ಕಾಪಟ್ಟೆ ಸಿಗ್ತವೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಅರಸ್ ಹಾಗೂ ಸಿದ್ದರಾಮಯ್ಯನವರಂತಹ ನಾಯಕತ್ವನೇ ಸಿಗಬೇಕು ಅನ್ನೋದು ನಮ್ಮ ಆಶಯ. ಸಿದ್ದರಾಮಯ್ಯನವ್ರ ಬಗ್ಗೆ, ಅರಸ್ ಬಗ್ಗೆ ಅನೇಕ ಪ್ರಶ್ನೆಗಳು ಇದ್ರೂ ಕೂಡ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಷ್ಟು ಶಕ್ತಿಶಾಲಿಗಳು ಮತ್ತು ಸಿದ್ಧಾಂತವಾದಿಗಳು ಇವರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸಿದ್ದರಾಮಯ್ಯನವರ ರಾಜಕೀಯ ತಂತ್ರಗಾರಿಕೆ, ಪಕ್ಷದೊಳಗಡಿನ ಆಂತರಿಕ ವಿಚಾರಗಳದ್ದೇನೇ ಇರಲಿ, ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಇಬ್ಬರು ಮುಂಚೂಣಿಯಲ್ಲಿ ನಿಲ್ತಾರೆ. ಕೆಲವೊಂದು ವಿಚಾರದಲ್ಲಿ ಅರಸ್ ಅವರು ಇನ್ನೆಲ್ಲ ಹೋಗಿ ಮುಟ್ತಾರೆ. ಮಿಕ್ಕ ನಾಯಕತ್ವ, ದರ್ಪದ ನಾಯಕತ್ವ, ನಾನು ಗೊತ್ತಲ್ಲ, ಜೈಲಿಗೆ ಹೋಗಿ ಬಂದವನು, ಇವೆಲ್ಲದು ಬಹಳ ಕಷ್ಟ. ಜನಮಾನಸದಲ್ಲಿ ಒಂದು ನಾಯಕತ್ವ ಉಳ್ಕೊಬೇಕು ಅಂದರೆ ಇವೆಲ್ಲ ಬಿಡಬೇಕಾಗ್ತದೆ. ಇವೆಲ್ಲ ಬಿಟ್ಟಿಲ್ಲ ಅಂದರೆ, ಸಿದ್ಧಾಂತ ಇಲ್ಲ ಅಂದರೆ, ಪರಿಶ್ರಮ ಇಲ್ಲ ಅಂದರೆ, ಪಕ್ಷ ನಿಷ್ಠೆ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿಲ್ಲದೆ ಇದ್ದರೆ ಕ್ಯಾಬಿನೆ ಬರೀ ಬೆತ್ತಲೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.